ನಿಮ್ಮೆಲ್ಲರಿಗೂ ಕನ್ನಡ ನರ್ಸಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು GNM ಸೆಕೆಂಡ್ ಇಯರ್ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ 1 ಇದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ಎಷ್ಟು ಸರಿ ರಿಪೀಟ್ ಆಗಿದ್ದಾವೆ, ಎಲ್ಲ ರಿಪೀಟೆಡ್ ಕ್ವಶನ್ಸನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಯಾವುದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡೋ ಹಾಗೆ ಏನು ಬೇಕಾಗಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಿಂದ ನಾವಿಲ್ಲಿ ಕ್ವಶನನ್ನು ತೆಗೆದಿದ್ದೀವಿ. ನೋಡೋಣ ಈ ವಿಡಿಯೋದಲ್ಲಿ. ಓಕೆ, ಸೊ ಸಿಸ್ಟಮ್ ವೈಸ್ ನಾವು ನೋಡೋಣ ಯಾವ್ಯಾವ ನಿಮಗೆ ಇಂಪಾರ್ಟೆಂಟ್ ಇದ್ದಾವೆ ಮತ್ತು ಎಷ್ಟು ಸಾರಿ ಅವು ರಿಪೀಟ್ ಆಗಿದ್ದಾವೆ ಅಂತ. ಓಕೆ, ಸೊ ಫಸ್ಟ್ ರೆಸ್ಪೈರೇಟ್ರಿ ಸಿಸ್ಟಮ್. ಸೊ ರೆಸ್ಪೈರೇಟ್ರಿ ಸಿಸ್ಟಮಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ? COPD, ಓಕೆ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್, ಇದರದ್ದು ಡೆಫಿನಿಷನ್ನು ಮತ್ತು ಸ್ಟೇಜಸ್ಸು, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್, ಮೆಡಿಕಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಎಲ್ಲದ್ರದ್ದು ನಿಮ್ಗೆ ಏನು ಕೇಳ್ತಾರೆ? ಡೆಫಿನೇಷನು, ಕ್ಲಿನಿಕಲ್ ಫೀಚರ್ಸು, ಕಾಸಸ್ ಆಗಿರ್ಬೋದು, ಈ ಥರ ನಿಮಗೆ ಕ್ವಶನ್ ಕೇಳಬಹುದು. ನೆಕ್ಸ್ಟ್ TB. ಓಕೆ, ಸೊ ಟ್ಯೂಬರ್ಕೊಲೋಸಿಸ್, ಪಲ್ಮನರಿ ಟ್ಯೂಬರ್ಕೊಲೋಸಿಸ್ ಅಂತ ನಿಮಗೆ ಕ್ವಶನ್ ಬರ್ಬೋದು. ಓಕೆ, ಡಿಫೈನ್ ಪಲ್ಮನರಿ ಟ್ಯೂಬರ್ಕೊಲೋಸಿಸ್, ಕ್ಲಿನಿಕಲ್ ಫೀಚರ್ಸ್ ಅಥವಾ ಕ್ಲಿನಿಕಲ್ ಮ್ಯಾನುಫ್ಯಾಕ್ಚರ್ಸ್ ಅಥವಾ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ನಿಮಗೆ ಬರ್ಬೋದು. ಡಯಾಗ್ನೋಸಿಸ್ ನಿಮಗೆ ಕೇಳ್ತಾರೆ. ಆ್ಯಂಡ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮತ್ತು ನರ್ಸಿಂಗ್ ಮ್ಯಾನೇಜ್ಮೆಂಟ್ ನಿಮಗೆ ಕೇಳ್ಬೋದು. ಸೊ ಅದ್ರ ಮ್ಯಾನೇಜ್ಮೆಂಟಲ್ಲೇ ಡಾಟ್ಸ್ ಅಂತ ಬರುತ್ತೆ, ಡಾಟ್ ಥೆರಪಿ ಕೂಡ ನೀವು ಬರೀಬೇಕು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಾರಿ ರಿಪೀಟ್ ಆಗಿದೆ ಅಂತ. ಕ್ವಶನ್ ಭಾಳಷ್ಟು ಸಾರಿ ರಿಪೀಟ್ ಆಗಿದೆ, ಮತ್ತೊಮ್ಮೆ ಬರೋ ಚಾನ್ಸಸ್ ಕೂಡ ಇದೆ. ನೆಕ್ಸ್ಟ್ ನಿಮೋನಿಯಾ. ಸೊ ಇದ್ರದ್ದು ಕೂಡ ಏನು ಡೆಫಿನಿಷನ್ನು, ಕಾಸಸ್ಸು, ಟೈಪ್ಸು ಆ್ಯಂಡ್ ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಇದರಲ್ಲಿ ನೀವು ಕ್ಲಿನಿಕಲ್ ಫೀಚರ್ ನೆನಪಿಟ್ರು ಒಳ್ಳೆಯದು. ಈ ಸರಿ ಕ್ಲಿನಿಕಲ್ ಫೀಚರ್ ಕೂಡ ನಿಮಗೆ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬ್ರಾಂಕಿಯಲ್ ಅಸ್ತಮಾ ಅಥವಾ ಓನ್ಲಿ ಅಸ್ತಮಾ ಅಂತ ಕೇಳ್ಬೋದು. ಡೆಫಿನಿಷನ್ನು, ಕಾಸಸ್, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ನು, ಮೆಡಿಕಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ನಿಮಗೆ ಕೇಳ್ಬೋದು. ಸೊ ನೋಡೋಣ. ಓಕೆ, ಸೊ ನೆಕ್ಸ್ಟ್ ನಾವು ಏನು ನೋಡ್ತಾ ಹೋಗೋಣ? ಓನ್ಲಿ ಡಿಸೀಸ್ ನೇಮ್ ಅಷ್ಟೇ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಲ್ಲ ಮುಂದೇನೇನು ಬರೀಬೇಕು, ನೀವು ಇದೆಲ್ಲ ನೋಡ್ಕೊಳ್ಳಿ. ಓಕೆ, ಸೊ ಬ್ರಾಂಕಿಯಾಕ್ಟೈಟಿಸ್ ಇದ್ರದ್ದು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕೋರ್ ಪಲ್ಮೋನಲ್ ಅಂದರೆ ಏನು, ಇದು ಕೂಡ 2014 ಇದು ಬಂದಿದೆ. ಓಕೆ, ಲಂಗ್ ಅಬ್ಸೆಸ್ ಮೇಲೆ ಶಾರ್ಟ್ ನೋಟ್ 4 ಮಾರ್ಕ್ಸಿಗೆ ನಿಮಗೆ ಬಂದಿದೆ. ನೀಮೋಥೊರ್ಯಾಕ್ಸ್ ಅಂದರೆ ಏನು, ಅದು ಕೂಡ ಬಂದಿದೆ. ಓಕೆ, ನೆಕ್ಸ್ಟ್ ರೆಸ್ಪೈರೇಟ್ರಿ ಅಲ್ಕಲೋಸಿಸ್ 2025 ನೀವು ಕ್ವಶನ್ ಇದೆ ಇದು. ಓಕೆ, ರೆಸ್ಪೈರೇಟ್ರಿ ಅಲ್ಕಲೋಸಿಸ್ ಅಂದರೆ ಇದರ ಬಗ್ಗೆ ಕೇಳಿದ್ದಾರೆ. ಎಂಫೈಸಿಮಾ ಬಗ್ಗೆ ಕೇಳಿದ್ದಾರೆ. ಎಟಿಲೆಕ್ಟೈಸಿಸ್ ಬಗ್ಗೆ ನಿಮಗೆ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಥೆರಪೀಸ್ ಆ್ಯಂಡ್ ಪ್ರೊಸೀಜರ್. ಇದ್ರೊಳಗಡೆ ನಿಮಗೆ ಏನೇನು ಕೇಳ್ಬೋದು ಅಂದರೆ ಚೆಸ್ಟ್ ಥೆರಪಿ ಅಂದರೆ ಏನು, 2015 ಬಂದಿದೆ. ಓಕೆ, ಕೇರಿಂಗ್ ಆಫ್ ಎ ಪೇಷಂಟ್ ವಿತ್ ವೆಂಟಿಲೇಟರ್ ಮೇಲೆ ನೀವು ಹೇಗೆ ಕೇರ್ ಮಾಡ್ತೀರಾ, 2025 ರೀಸೆಂಟ್ಲಿ ಇದು ಬಂದಿದೆ. ಓಕೆ, ಟ್ರೇಕ್ಯಾಸ್ಟೊಮಿಕ್ ಕೇರ್ ಕೂಡ ಕ್ವಶನ್ ಬರ್ಬೋದು, 22 ಆ್ಯಂಡ್ 24 ಬಂದಿದೆ, ಇನ್ನೊಮ್ಮೆ ಕೂಡ ಬರ್ಬೋದು. ನೆಕ್ಸ್ಟ್ ಪಲ್ಮೊನರಿ ಫಂಕ್ಷನ್ ಟೆಸ್ಟ್, ಇದು ಕೂಡ 13 ಬಂದಿದೆ. ಆ್ಯಂಡ್ ಥೊರೆಕೋಸಿಂಥಸಿಸ್ 16 ಬಂದಿದೆ. ಸೊ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದ್ಸರಿ ಇವು ಕೂಡ ನೋಡ್ಕೋಬೋದು. ಓಕೆ, ಸೊ ಜಾಸ್ತಿ ಪ್ರಿಯಾರಿಟಿ ಎಷ್ಟು ಜಾಸ್ತಿ ರಿಪೀಟ್ ಆಗಿದೆ ಅದ್ರ ಮೇಲೆ ಕೊಡಿ. ಅದಾದಮೇಲೆ ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಇದು ಕೂಡ ನೋಡ್ಕೊಳ್ಳಿ, ಯಾಕಂದರೆ ಇವು ಕೂಡ ಹೆಲ್ಪ್ ಆಗುತ್ತವೆ. ಓಕೆ, ನೆಕ್ಸ್ಟ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಥವಾ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನೇನು ಕೇಳ್ತಾರೆ ನೋಡೋಣ. ಓಕೆ, ಸೊ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಬೋದು ಎಷ್ಟು ಸಾರಿ ರಿಪೀಟ್ ಆಗಿದೆ ಅಂತ. ಓಕೆ, ಸೊ ಇದರಲ್ಲಿ ಕೂಡ ಡೆಫಿನೇಷನು, ಕಾಸಸ್ಸು, ಟೈಪ್ಸು, ಕ್ಲಿನಿಕಲ್ ಫೀಚರ್ಸು, ಮ್ಯಾನೇಜ್ಮೆಂಟ್ ನಿಮಗೆ ಕೇಳ್ಬೋದು. ಓಕೆ, ಮೆಡಿಕಲ್, ಸರ್ಜಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ನೀವು ಬರ್ಬೋದು. ಓಕೆ, ಸೊ ಇವೆಲ್ಲದರ ಆನ್ಸರ್ಸ್ ನಿಮಗೆ ಬೇಕು, ಕ್ವಶನ್ ವಿತ್ ಆನ್ಸರ್ಸ್ ಆ್ಯಂಡ್ ಟ್ರೂ ಆರ್ ಫಾಲ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಟ್ರೂ ಆರ್ ಫಾಲ್ಸ್ ಆ್ಯಂಡ್ 1 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ಇರ್ತಾವೆಲ್ಲ, 1 ಮಾರ್ಕ್ಸ್ ಎಲ್ಲ ಕ್ವಶನ್ಸ್. ಆ್ಯಂಡ್ ಇವೆಲ್ಲ ನಾವು ಕ್ವಶನ್ ನೋಡ್ತಾ ಇದ್ದೀವಿ ಆಲ್ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, GNM ಇದೆಲ್ಲ ಎಲ್ಲ ಸಬ್ಜೆಕ್ಟ್ ನಿಮಗೆ ಕ್ವಶನ್ಸ್ ವಿತ್ ಆನ್ಸರ್ ಬೇಕು ಅಂದರೆ ಮೆಂಬರ್ಶಿಪ್ ಜಾಯಿನ್ ಆಗಬೇಕು. ಓಕೆ, ಸೊ ಓನ್ಲಿ 59 ರುಪೀಸ್ ಮೆಂಬರ್ಶಿಪ್ ನೀವು ಜಾಯಿನ್ ಆಗಿದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ ಸಿಗುತ್ತೆ. ಓಕೆ, 59 ರುಪೀಸ್ ನೀವು ಕೊಟ್ಟರೆ ಆಲ್ ಸಬ್ಜೆಕ್ಟ್, ಆಲ್ ಇಯರ್ ಅಂತ ಕೂಡ ಹೇಳ್ಬೋದು. ಆಲ್ ಇಯರ್ ಮೀನ್ಸ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್, ಇಷ್ಟು ತನಕ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಅವೈಲೇಬಲ್ ಇದೆ. ಸೊ ಮುಂದೆ ಥರ್ಡ್ ಇಯರ್ ಕೂಡ ಇರ್ಬೋದು. ಸೊ ನೀವು 59 ರುಪೀಸಲ್ಲಿ ಜಾಯ್ನ್ ಆದರೆ ನಿಮಗೆ PDF ಅವೈಲೇಬಲ್ ಇರುತ್ತೆ. ಸೊ ಆ PDF ನೀವು ಯಾರಿಗೂ ಶೇರ್ ಮಾಡೋಕ್ಕೆ ಬರೋದಿಲ್ಲ ಆ್ಯಂಡ್ ಪ್ರಿಂಟ್ ತೆಗಿಯೋಕ್ಕೆ ಬರೋದಿಲ್ಲ, ನೀವು ಮೊಬೈಲಲ್ಲಿ ಓದಬೇಕಾಗುತ್ತೆ. ಓನ್ಲಿ 59 ರುಪೀಸಲ್ಲಿ ಎಲ್ಲ ಸಬ್ಜೆಕ್ಟ್ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಹರ್ನಿಯಾ. ಡೆಫಿನೇಷನ್ ಆಫ್ ಹರ್ನಿಯಾ,
ಲಿಸ್ಟ್ ದಿ ಟೈಪ್ಸ್ ಆಫ್ ಹರ್ನಿಯಾ, ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್, ನರ್ಸಿಂಗ್ ಮ್ಯಾನೇಜ್ಮೆಂಟ್ ಬರ್ಬೋದು. ಭಾಳ ಸರಿ ರಿಪೀಟ್ ಆಗುತ್ತೆ ಕ್ವಶನ್. ಹರ್ನಿಯಾ ಕ್ವಶನ್ ಕೂಡ ಭಾಳಷ್ಟು ಸರಿ ರಿಪೀಟ್ ಆಗುತ್ತೆ. ಅಪೆಂಡಿಸೈಟಿಸ್ ಆಗಿರ್ಬೋದು, ಪೆಪ್ಟಿಕ್ ಅಲ್ಸರ್ ಆಗಿರ್ಬೋದು. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಗ್ಯಾಸ್ಟ್ರಿಕ್ ಆ್ಯಂಡ್ ಡಿಯೋಡಿನಲ್ ಅಲ್ಸರ್ ಅಂತ ಕೂಡ ಒಂದು ಸರಿ ಕ್ವಶನ್ ಬಂದೆ 2013ನಲ್ಲಿ. ನೆಕ್ಸ್ಟ್ ಲಿವರ್ ಸಿರೋಸಿಸ್ ಅಂದರೆ ಏನು, ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಪ್ಯಾಂಕ್ರಿಯಾಟೈಟಿಸ್. ಓಕೆ, ಇದು ಕೂಡ ರೀಸೆಂಟ್ಲಿ 2022 ಬಂದಿದೆ, 24 ಆ್ಯಂಡ್ 25 ಕೂಡ ಬಂದಿದೆ. ಈ ಸರಿ ಕೂಡ ಬರೋ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಕೋಲಿಸಿಸ್ಟೈಟಿಸ್ ಅಥವಾ ಕೋಲಿಲಿಥಿಯಾಸಿಸ್ ಅಂತ ನಿಮಗೆ ಕ್ವಶನ್ ಬರ್ಬೋದು. ಸೊ ಅದು ಕೂಡ ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡಿಫ್ರೆಂಟ್ ಬಿಟ್ವೀನ್ ಕೋಲಿಸಿಸ್ಟೈಟಿಸ್ ಆ್ಯಂಡ್ ಕೋಲಿಲಿಥಿಯಾಸಿಸ್. ಓಕೆ, 2011ನಲ್ಲಿ ಇದು ಬಂದೆ, ಭಾಳ ಮೊದಲು ಬಂದೆ. ಸೊ ಟೈಮ್ ಇದ್ದರೆ ನೋಡ್ಬೋದು ಅದನ್ನು ಕೂಡ. ಹೆಮರಾಯ್ಡ್ಸ್ ನಿಮಗೆ ಕೇಳ್ಬೋದು. ಪರ್ಫೋರೇಷನ್. ಓಕೆ, ಸೊ ಪರ್ಫೋರೇಷನ್ ಅಂದರೆ ಏನು ಕೇಳ್ಬೋದು ನಿಮಗೆ. ಓಕೆ, ಸೊ ಇಂಟೆಸ್ಟೈನಲ್ ಪರ್ಫೋರೇಷನ್ ಆಗಿರ್ಬೋದು. ಇದರಲ್ಲಿ ಸ್ಪೆಷಲಿ ನಿಮಗೆ ಏನು ಕೇಳಿದ್ದಾರೆ, ಡಿಯೋಡಿನಲ್ ಪರ್ಫೋರೇಷನ್ ಅಂತ ಇಲ್ಲಿ ನಿಮಗೆ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಎಂಟೆರಿಕ್ ಫೀವರ್ ಅಥವಾ ಟೈಫಾಯ್ಡ್ ಫೀವರ್ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಕೂಡ ನೀವು ನೋಡ್ಕೊಳ್ಳಿ. 15ನಲ್ಲಿ ಬಂದಿದೆ. ಮತ್ತು ಅಲ್ಸರೇಟಿವ್ ಕೊಲೈಟಿಸ್ 11ನಲ್ಲಿ ಬಂದಿದೆ. ಸೊ ಇವೆಲ್ಲ ಒಂದೊಂದು ಸರಿ ರಿಪೀಟ್ ಆಗಿದೆಯಲ್ಲ, ಸೊ ಭಾಳ ಮೊದಲು ಒಂದೊಂದು ಸರಿ ರಿಪೀಟ್ ಆಗಿದೆ. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಮೇಲ್ಗಡೆ ಇರೋದು ಎಲ್ಲ ಇಂಪಾರ್ಟೆಂಟ್ ಇವೆಲ್ಲ ನೀವು ಸ್ಟಡಿ ಮಾಡಿದರೆ, ಓಕೆ, ರಿಪೀಟ್ ಆಗಿರೋ ಸ್ಟಡಿ ಮಾಡಿದ ಮೇಲೆ ನೀವು ಇವು ಸ್ಟಡಿ ಮಾಡಿ. ಓಕೆ, ನೆಕ್ಸ್ಟ್ ಪೋರ್ಟಲ್ ಹೈಪರ್ಟೆನ್ಷನ್ ಅಂದರೆ ಏನು. ಓಕೆ, ಸೊ ಇದು ಕೂಡ 2 ಟೈಮ್ಸ್ ಬಂದಿದೆ. ಇಲ್ಲಿ ನೀವು ನೋಡ್ಬೋದು 2018ನಲ್ಲಿ ಇದು ಒಂದು ಸರಿನೇ ಬಂದಿತ್ತು, ಬಟ್ ಇದು ಫೆಬ್ರವರಿ 2025 ರಿಪೀಟ್ ಆಗಿದೆ. ಸೊ ಈ ಥರ ಮೊದಲು ಜಾಸ್ತಿ ಯಾವ ರಿಪೀಟ್ ಆಗ್ತವೆ ಅವು ಓದಿ, ಅದಾಗಿದ ಮೇಲೆ ಒಂದೊಂದು ಟೈಮ್ ಏನೇನು ಬಂದಿದೆ ಅವು ಕೂಡ ನೀವು ಸ್ಟಡಿ ಮಾಡಿ. ಓಕೆ, ನೆಕ್ಸ್ಟ್ ಅಸೈಟಿಸ್ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ. ಓಕೆ, ಸೊ ರೈಟ್ ಅ ನೋಟ್ ಆನ್ ಅಸೈಟಿಸ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್, ನರ್ಸಿಂಗ್ ಮ್ಯಾನೇಜ್ಮೆಂಟ್ ಅಂತ ಬರ್ಬೋದು. ಸೊ ಇಷ್ಟು ಸರಿ ಇದು ಕೂಡ ರಿಪೀಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಶಾರ್ಟ್ ನೋಟ್ ನಿಮಗೆ ಎದ್ರ ಮೇಲೆ ಕೇಳ್ಬೋದು. ಡೈರೆಕ್ಟ್ ಗ್ಯಾಸ್ಟ್ರೈಟಿಸ್ ಅಂತ ಕೇಳ್ಬೋದು. ಓಕೆ, ಸೊ ನಿಮಗೆ ಏನು ಇಷ್ಟ ಇದೆ ಅದರ ಒಳಗಡೆ ಬರಿಬೋದು. ಗ್ಯಾಸ್ಟ್ರೈಟಿಸ್ ಡೆಫಿನೇಷನ್ ಬರೀರಿ, ಕ್ಲಿನಿಕಲ್ ಫೀಚರ್ಸ್ ಬರೀರಿ, ಡಯಾಗ್ನೋಸಿಸ್ ಬರೀರಿ, ನರ್ಸಿಂಗ್ ಮ್ಯಾನೇಜ್ಮೆಂಟ್ ನಿಮಗೆ ಏನು ಅನಿಸುತ್ತೆ ಅದು ನೀವು ಬರೀಬೇಕು. ಓಕೆ, ನೆಕ್ಸ್ಟ್ ಡಿಸ್ಫೇಜಿಯಾ ಆ್ಯಂಡ್ ಡಿಸಾರ್ಥ್ರಿಯಾ ಅವೆರಡರ ಮಧ್ಯೆ ಡಿಫ್ರೆನ್ಸಸ್ ಕೇಳ್ಬೋದು. ಓಕೆ, ಡಿಸ್ಫೇಜಿಯಾ ಆ್ಯಂಡ್ ಡಿಸ್ಫೋನಿಯಾ ಡಿಫ್ರೆನ್ಸಸ್ ಕೇಳ್ಬೋದು. ನೋಡಿ ಇವಾಗ ಬಂದಿದೆ. ಓಕೆ, 11ನಲ್ಲಿ ಇದು ಬಂದಿದೆ. ನೆಕ್ಸ್ಟ್ ಸಿಸ್ಟೈಟಿಸ್ ವರ್ಸಸ್ ಕೊಲೈಟಿಸ್ ಅಂತ ನಿಮಗೆ ಕ್ವಶನ್ ಬಂದಿದೆ. 11ನಲ್ಲಿ ಬಂದಿದ್ದಾವೆ ಇವೆಲ್ಲ. ಸೊ ಇವಾಗೇನು ಬರೋ ಚಾನ್ಸಸ್ ಕೂಡ ಇಲ್ಲ, ಬಟ್ ಸ್ಟಿಲ್ ಒಂದು ಸರಿ ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನರ್ವಸ್ ಸಿಸ್ಟಮ್ ಒಳಗಡೆ ಏನೇನು ಕ್ವಶನ್ ಬರ್ಬೋದು ನೋಡೋಣ. ಹೆಡ್ ಇಂಜುರಿ. ಸೊ ಹೆಡ್ ಇಂಜುರಿ ಒಳಗಡೆ ಡಿಫೈನ್ ಹೆಡ್ ಇಂಜುರಿ, ಟೈಪ್ಸ್, ಕಾಸಸ್, ಕ್ಲಿನಿಕಲ್ ಫೀಚರ್ಸ್ ಆ್ಯಂಡ್ ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಇವೆಲ್ಲ ನಿಮಗೆ ಕೇಳ್ಬೋದು. ಇಂಪಾರ್ಟೆಂಟ್ ಇದೆ ಇದು ಕೂಡ. ನೆಕ್ಸ್ಟ್ ಸೆರಿಬ್ರೋವ್ಯಾಸ್ಕುಲಾರ್ ಆಕ್ಸಿಡೆಂಟ್ ಅಥವಾ CV ಅಥವಾ ಸ್ಟ್ರೋಕ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಬೋದು. ಇದು ಕೂಡ ರಿಪೀಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಸೀಸರ್ ಅಥವಾ ಎಪಿಲೆಪ್ಸಿ ಅಥವಾ ಕನ್ವಲ್ಷನ್ಸ್ ಅಂತ ನಿಮಗೆ ಕ್ವಶನ್ ಬರ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಅದರ ಸೀಸರ್ ಬಂದಾಗ ನೀವು ಏನು ಫಸ್ಟ್ ಏಡ್ ಮಾಡ್ತೀರಾ ಅದು ಕೂಡ ಕ್ವಶನ್ ನಿಮಗೆ 4 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ 6 ಅಥವಾ 8 ಮಾರ್ಕ್ಸಿಗೆ ಕೂಡ ನಿಮಗೆ ಕ್ವಶನ್ ಬರ್ಬೋದು. ಮೆನಿಂಜೈಟಿಸ್ ಬಗ್ಗೆ ನಿಮಗೆ ಕ್ವಶನ್ ಬರ್ಬೋದು. ಬ್ಯಾಕ್ಟೀರಿಯಲ್ ಆ್ಯಂಡ್ ವೈರಲ್ ಮೆನಿಂಜೈಟಿಸ್ ಮಧ್ಯೆ ಡಿಫ್ರೆನ್ಸಸ್ ಕೇಳಿದ್ರು 13ನಲ್ಲಿ. ಓಕೆ, ನೆಕ್ಸ್ಟ್ ಬ್ರೈನ್ ಟ್ಯೂಮರ್ ಅಥವಾ ಬ್ರೈನ್ ಅಬ್ಸೆಸ್ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಬ್ರೈನ್ ಟ್ಯೂಮರ್ ಸಪ್ರೇಟ್ ಆಗಿ ಬರುತ್ತೆ, ಬ್ರೈನ್ ಅಬ್ಸೆಸ್ ಸಪ್ರೇಟ್ ಆಗಿ ಬರುತ್ತೆ. ಟ್ಯೂಮರ್ ಅಂದರೆ ಕ್ಯಾನ್ಸರ್ ಆಗಿದೆ, ಅಬ್ಸೆಸ್ ಅಂದರೆ ಪಸ್ ತುಂಬ್ಕೊಂಡು ಬಿಟ್ಟಿದೆ. ಓಕೆ, ಸೊ ಈ ಥರ ಕ್ವಶನ್ ನಿಮಗೆ ಬರ್ಬೋದು. ನೆಕ್ಸ್ಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ಕ್ವಶನ್ ಬರ್ಬೋದು. ಓಕೆ, ಸೊ ಪ್ಯಾರಲೈಸಿಸ್ ಕ್ವಶನ್ ನಿಮಗೆ ಬರ್ಬೋದು. ಲೈಕ್ ಪ್ಯಾರಾಪ್ಲೇಜಿಯಾ, ಹೆಮಿಪ್ಲೇಜಿಯಾ ಅಂತ ಈ ಥರ ಕ್ವಶನ್ ಬರ್ಬೋದು. ಸೊ ಗುಲಿಯನ್ ಬೇರಿ ಸಿಂಡ್ರೋಮ್ ಅಂದರೆ ಏನು, GBS ಅಂತ ಹೇಳ್ತೀವಿ, ಗುಲಿಯನ್ ಬೇರಿ ಸಿಂಡ್ರೋಮ್. ಓಕೆ, ನ್ಯೂ ಕ್ವಶನ್ ಇದೆ, ರೀಸೆಂಟ್ಲಿ ಬಂದಿದೆ, ಇನ್ನೊಮ್ಮೆ ಕೂಡ ರಿಪೀಟ್ ಆಗ್ಬೋದು. ಓಕೆ, ನೆಕ್ಸ್ಟ್ ಅಲ್ಝೈಮರ್ ಡಿಸೀಸ್ 12 ಬಂದಿದೆ. ಮಲ್ಟಿಪಲ್ ಸ್ಕ್ಲಿರೋಸಿಸ್ 15ನಲ್ಲಿ ಬಂದಿದೆ. ಪಾರ್ಕಿನ್ಸನ್ ಡಿಸೀಸ್ ಇದು 17, 15 ಆ್ಯಂಡ್ 12 ಇದು ಬಂದಿದೆ. ನೆಕ್ಸ್ಟ್ ಕೇರ್ ಆಫ್ ಅನ್ಕಾನ್ಷಿಯಸ್ ಪೇಷಂಟ್ಗೆ ಕೇರ್ ನೀವು ಯಾವ ಥರ ಕೊಡ್ತೀರಾ ಅದು ಕ್ವಶನ್ ಬರ್ಬೋದು. ಬೆಲ್ಸ್ ಪಾಲ್ಸಿ. ಓಕೆ, ಸೊ ಒನ್ ಸೈಡೆಡ್ ಫೇಶಿಯಲ್ ಪಾಲ್ಸಿ ಆಗುತ್ತೆ ಅಲ್ಲ, ಅದ್ರ ಬಗ್ಗೆ ಕೂಡ ನಿಮಗೆ ಕ್ವಶನ್ ಬರ್ಬೋದು. 23ಯಲ್ಲಿ ಬಂದಿದೆ, 25ಯಲ್ಲಿ ಈ ಸರಿ ಕೂಡ ಬರೋ ಚಾನ್ಸಸ್ ಇದೆ ಇದು. ಓಕೆ, ನೆಕ್ಸ್ಟ್ ಸೆರಿಬ್ರಲ್ ಕನ್ಟ್ಯೂಷನ್. ಓಕೆ, ಸೊ ಕನ್ಟ್ಯೂಷನ್ ಆ್ಯಂಡ್ ಕನ್ಕಷನ್ ಹೆಡ್ ಇಂಜುರಿಯಲ್ಲಿ ಬರುತ್ತೆ. ಸೊ ಇದ್ರ ಮೇಲೆ ನಿಮಗೆ 4 ಮಾರ್ಕ್ಸಿಗೆ ಬರಿ ಅಂತ ಹೇಳ್ತಾ ಇದ್ದಾರೆ. 12ಲ್ಲಿ ಬಂದಿದೆ ಇದು. ಓಕೆ, ಸೊ ನೆಕ್ಸ್ಟ್ ಎಂಡೋಕ್ರೈನ್ ಸಿಸ್ಟಮಲ್ಲಿ ಡಯಾಬಿಟೀಸ್ ಮಿಲಿಟಸ್. ಓಕೆ, ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಇದರೊಳಗಡೆ ಕೂಡ ಅದೇ ನೀವು ಬರೀಬೇಕು. ಡೆಫಿನೇಷನು, ಕ್ಲಿನಿಕಲ್ ಫೀಚರ್, ಡಯಾಗ್ನೋಸಿಸ್, ಮ್ಯಾನೇಜ್ಮೆಂಟ್ ಇದೇ ಬರೀಬೇಕಾಗುತ್ತೆ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಆ್ಯಂಡ್ ಪೋಸ್ಟ್ ಪ್ರೆಂಡಲ್ ಬ್ಲಡ್ ಶುಗರ್. ಓಕೆ, ಸೊ ಇದು 2 ಸಾರಿ ಕೇಳಿದ್ದಾರೆ. 2015 ಆ್ಯಂಡ್ 2012 ಇದು ಕೇಳಿದ್ದಾರೆ, ಮೊದಲು ಕೇಳಿದರು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ನೆಕ್ಸ್ಟ್ ಹೈಪೋಥೈರಾಯ್ಡಿಸಮ್ ಅಂದರೆ ಏನು.
ಓಕೆ. ಸೊ ಅದ್ರ ಮೇಲೆ ನಿಮಗೆ ಕ್ವಶನ್ ಬರ್ಬೋದು 4 ಅಥವಾ 6 ಮಾರ್ಕ್ಸಿಗೆ. ನೆಕ್ಸ್ಟ್ ಹೈಪೋಥೈರಾಯ್ಡಿಸಮ್ ಆ್ಯಂಡ್ ಹೈಪರ್ ಥೈರಾಯ್ಡಿಸಮ್ ಎರಡರ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಕುಸಿಂಗ್ ಸಿಂಡ್ರೋಮ್. ಓಕೆ. ಸೊ ಕುಸಿಂಗ್ ಸಿಂಡ್ರೋಮ್ ಕೂಡ ನಿಮಗೆ ಕ್ವಶನ್ ಬರ್ಬೋದು. ಸೊ ಡಿಫ್ರೆನ್ಸ್ ಬಿಟ್ವೀನ್ ಎಡಿಸನ್ ಆ್ಯಂಡ್ ಕುಸಿಂಗ್ ಸಿಂಡ್ರೋಮ್ ಇದು 13ನಲ್ಲಿ ಬಂದಿದೆ. ಓಕೆ. ಸೊ ಕುಸಿಂಗ್ ಸಿಂಡ್ರೋಮ್ ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಇದರೊಳಗಡೆ ಬಾಡಿ ಒಳಗಡೆ ಸ್ಟಿರಾಯ್ಡ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಕುಸಿಂಗ್ ಸಿಂಡ್ರೋಮ್ ಆಗುತ್ತೆ, ನೀವು ನೋಡ್ಬೋದು. ಓಕೆ. ನೆಕ್ಸ್ಟ್ ಡಯಾಬಿಟೀಸ್ ಇನ್ಸಿಪಿಟಸ್ ಇದು ಕೂಡ 2 ಸರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಗಾಯ್ಟರ್ ಇದು 2 ಟೈಮ್ಸ್ ಬಂದಿದೆ. ಎಡಿಸನ್ ಡಿಸೀಸ್ ಸಪ್ರೇಟಾಗಿ ಕೇಳಿದ್ದಾರೆ, ರೀಸೆಂಟ್ಲಿ ಬಂದಿದೆ ಇದು. ಓಕೆ. ಸೊ ರೀಸೆಂಟ್ಲಿ ಎಡಿಸನ್ ಡಿಸೀಸ್ ಒಳಗಡೆ ನಮ್ಮ ಬಾಡಿ ಒಳಗಡೆ ಸ್ಟಿರಾಯ್ಡ್ ಭಾಳ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಎಡಿಸನ್ ಡಿಸೀಸ್ ಆಗುತ್ತೆ. ಓಕೆ. ಸೊ 2019 ಆಗಿದ್ಮೇಲೆ ಡೈರೆಕ್ಟ್ 25 ಬಂದಿದೆ, ಅದಕ್ಕೋಸ್ಕರ ನೀವು ಇವೆಲ್ಲ ಕ್ವಶನ್ಸ್ ಓದಿದರೆ ಹೆಲ್ಪ್ ಆಗುತ್ತೆ ಭಾಳ. ಓಕೆ. ನೆಕ್ಸ್ಟ್ ರೀನಲ್ ಆ್ಯಂಡ್ ಯೂರಿನರಿ ಸಿಸ್ಟಮ್ ಇದರೊಳಗಡೆ ನೆಫ್ರೋಟಿಕ್ ಸಿಂಡ್ರೋಮ್ ಮೇಲೆ ಮತ್ತೆ ಸೇಮ್ ಡೆಫಿನೇಷನ್, ಕಾಸಸ್, ಕ್ಲಿನಿಕಲ್ ಫೀಚರ್, ನರ್ಸಿಂಗ್ ಆ್ಯಂಡ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಸೊ ಇದು ಕೂಡ ರಿಪೀಟ್ ಆಗಿದೆ. ರೀನಲ್ ಫೇಲ್ಯೂರ್ ನಿಮಗೆ ಕ್ವಶನ್ ಕೇಳ್ಬೋದು. ಅದರೊಳಗಡೆ ಅಕ್ಯೂಟ್ ಆಗಿರ್ಬೋದು, ಕ್ರೋನಿಕ್ ಆಗಿರ್ಬೋದು ಕೇಳ್ಬೋದು, ಬಟ್ ಅಕ್ಯೂಟ್ ಜಾಸ್ತಿ ಕೇಳ್ತಾರೆ. ಓಕೆ. ನೆಕ್ಸ್ಟ್ BPH ಅಥವಾ ಬಿನೈನ್ ಪ್ರೋಸ್ಟೇಟ್ ಹೈಪರ್ಟ್ರೋಫಿ ಅಥವಾ ಹೈಪರ್ಪ್ಲೇಸಿಯಾ ಅಂತ ನಿಮಗೆ ಕ್ವಶನ್ ಬರ್ಬೋದು. 2022 ಬಂದಿದೆ, ಈ ಟೈಮ್ ಕೂಡ ಬರೋ ಚಾನ್ಸಸ್ ಇದೆ. ಓಕೆ. ನೆಕ್ಸ್ಟ್ ಗ್ಲೋಮೆರುಲೋನೆಫ್ರೈಟಿಸ್ ಮೇಲೆ 4 ಮಾರ್ಕ್ಸ್ ನಿಮಗೆ ಕ್ವಶನ್ ಬರ್ಬೋದು. ಡೆಫಿನೇಷನ್, ಕಾಸಸ್, ಕ್ಲಿನಿಕಲ್ ಫೀಚರ್ಸ್ ಬರೆದಿದ್ರೆ ಸಾಕು. ಓಕೆ. ನೆಕ್ಸ್ಟ್ ಯೂರಿನರಿ ರಿಟೆನ್ಷನ್ ಅಥವಾ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ನಿಮಗೆ ಕ್ವಶನ್ ಬರ್ಬೋದು, 4 ಮಾರ್ಕ್ಸಿಗೆ ಬರ್ಬೋದು. ಸೊ ಇವು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ. ನೆಕ್ಸ್ಟ್ ರೀನಲ್ ಕ್ಯಾಲ್ಕುಲೈ ಅಥವಾ ಕಿಡ್ನಿ ಸ್ಟೋನ್ ಅಂತ ಹೇಳ್ಬೋದಲ್ಲ, ಅದು ಕೂಡ ನಿಮಗೆ 4 ಮಾರ್ಕ್ಸಿಗೆ ಬರೀತಾರೆ. ಕೇರ್ ಆಫ್ ದಿ ಪೇಷಂಟ್ ವಿತ್ ರೀನಲ್ ಕ್ಯಾಲ್ಕುಲೈ ಅಂತ ಬರ್ಬೋದು. ಓಕೆ. ನ್ಯೂರೋಜೆನಿಕ್ ಬ್ಲಾಡರ್. ಓಕೆ. ಸೊ ನ್ಯೂರೋಜೆನಿಕ್ ಬ್ಲಾಡರ್ ಕೂಡ ಇದು ರೀಸೆಂಟ್ಲಿ ಕ್ವಶನ್ ಬಂದಿದೆ. ನೆಕ್ಸ್ಟ್ ಮಸ್ಕ್ಯುಲೋಸ್ಕೆಲಿಟಲ್ ಅಥವಾ ಇಂಟಿಗ್ಯುಮೆಂಟರಿ ಸಿಸ್ಟಮ್ ಇದರೊಳಗಡೆ ಏನೇನು ಕ್ವಶನ್ಸ್ ಬರ್ತವೆ ನೋಡೋಣ. ಆಸ್ಟಿಯೋ ಆರ್ಥರೈಟಿಸ್. ಓಕೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ಇಲ್ಲಿ ನೀವು ನೋಡ್ಬೋದು ಇಷ್ಟು ಸರಿ ರಿಪೀಟ್ ಆಗಿದೆ. ಮತ್ತು ರುಮೆಟಾಯ್ಡ್ ಆರ್ಥರೈಟಿಸ್. ಓಕೆ. ಸೊ ರುಮೆಟಾಯ್ಡ್ ಆರ್ಥರೈಟಿಸ್ ಇದು ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ SLE ಅಂತ ಹೇಳ್ತೀವಿ ಅಥವಾ ಸಿಸ್ಟಮಿಕ್ ಲೂಪಸ್ ಎರಿಥಮೆಟಸ್ ಅಂತ ಹೇಳ್ತೀವಿ, ಇದು ಕೂಡ ನಿಮಗೆ 4 ಮಾರ್ಕ್ಸಿಗೆ ಬರ್ಬೋದು. ಸೊ ಇದು ಕೂಡ ನೀವು ಇಲ್ಲಿ 2 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಆಸ್ಟಿಯೋಪೊರೋಸಿಸ್ ಇದು ಕೂಡ ಬರೋ ಚಾನ್ಸಸ್ ಇದೆ, 15ನಲ್ಲಿ ಇದು ಬಂದಿದೆ. ಸೊ ನಿಮ್ಮ ಹತ್ರ ಟೈಮ್ ಇದ್ದರೆ ನೋಡ್ಕೊಳ್ಳಿ. ಸಿಸ್ಟಮಿಕ್ ಸ್ಕ್ಲೀರೋಸಿಸ್ ಅಂದರೆ ಏನು, ಇದು ಕೂಡ 11ನಲ್ಲಿ ಬಂದಿದೆ. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ಲೀರೋಡರ್ಮಾ ಆ್ಯಂಡ್ ಡರ್ಮಟೈಟಿಸ್ 11ನಲ್ಲಿ ಇದು ಬಂದಿದೆ. ಓಕೆ. ನೆಕ್ಸ್ಟ್ ಸೊ ಇವೆಲ್ಲದರ ನಿಮಗೆ ಆನ್ಸರ್ಸ್ ಬೇಕು, MCQ ಬೇಕು PDF ಫಾರ್ಮಲ್ಲಿ ಅಂದರೆ ನೀವು ಮೆಂಬರ್ಶಿಪ್ ಜಾಯಿನ್ ಆಗ್ಬೋದು. ನಿಮ್ಮ ಮೊಬೈಲಲ್ಲಿ ನೀವು ಈಸಿಲಿ ಓದ್ಕೋಬೋದು. ಓಕೆ. ಸೊ ಇದು ಒಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟ್ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್ಜಿಕಲ್ ಟೀಮ್. ಓಕೆ. ಸೊ ಸರ್ಜಿಕಲ್ ಟೀಮಲ್ಲಿ ಯಾರು ಇರ್ತಾರೆ, ಓಕೆ, ಮತ್ತು ನರ್ಸಸ್ ರೋಲ್ ಇದ್ರ ಬಗ್ಗೆ ನಿಮಗೆ ಕ್ವಶನ್ ಕೇಳ್ಬೋದು. ಓಕೆ. ಸೊ ಏನಂತ ಬರ್ಬೋದು, ಲಿಸ್ಟ್ ದಿ ಸರ್ಜಿಕಲ್ ಟೀಮ್, ಎಕ್ಸ್ಪ್ಲೇನ್ ದಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಸರ್ಕ್ಯುಲೇಟಿಂಗ್ ನರ್ಸ್ ಆ್ಯಂಡ್ ಸ್ಕ್ರಬ್ ನರ್ಸ್. ಓಕೆ. ಸರ್ಕ್ಯುಲೇಟಿಂಗ್ OT ಒಳಗಡೆ. ಓಕೆ. ಸೊ OT ಒಳಗಡೆ ಸರ್ಕ್ಯುಲೇಟರಿ ನರ್ಸ್ ಏನು ಮಾಡ್ತಾಳೆ, ಸ್ಕ್ರಬ್ ನರ್ಸ್ ಏನು ಮಾಡ್ತಾಳೆ, ಅವ್ರದ್ದು ಫಂಕ್ಷನ್ ಏನಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ. ನೆಕ್ಸ್ಟ್ ಅನಸ್ಥೀಶಿಯಾ ಮೇಲೆ ಕ್ವಶನ್ ಬರ್ಬೋದು, ಟೈಪ್ಸ್ ಆಗಿರ್ಬೋದು, ಅಥವಾ ರೋಲ್ ಆಫ್ ನರ್ಸ್ ವೈಲ್ ಅಡ್ಮಿನಿಸ್ಟ್ರೇಷನ್ ಅನಸ್ಥೀಶಿಯಾ ಅಂತ ಬರ್ಬೋದು, ಅಥವಾ ಪೋಸ್ಟ್ ಆಪರೇಟಿವ್ ಕೇರ್ ಕೂಡ ನಿಮಗೆ ಕೇಳ್ಬೋದು. ಓಕೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಅನಸ್ಥೀಶಿಯಾ ಅಂದರೆ ಏನು, ಡೆಫಿನೇಷನು, ಟೈಪ್ಸ್ ಆಫ್ ಅನಸ್ಥೀಶಿಯಾ, ಆ್ಯಂಡ್ ಡಿಸ್ಕಸ್ ದಿ ರೋಲ್ ಆಫ್ ನರ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಆಫ್ ಅನಸ್ಥೀಶಿಯಾ ಆ್ಯಂಡ್ ಪೋಸ್ಟ್ ಆಪರೇಟಿವ್ ಕೇರ್. ಮೀನ್ಸ್ ಆಪ್ರೇಷನ್ ಮುಗಿದಿದ ಮೇಲೆ ಏನು ಕೇರ್ ಕೊಡ್ತೀವಿ ಅನಸ್ಥೀಶಿಯಾ ಪೇಷಂಟ್ಗೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ. ಸೊ ಡಿಫ್ರೆನ್ಸ್ ಕೂಡ ಕೇಳಿದ್ದಾರೆ, ಡಿಫ್ರೆನ್ಸ್ ಬಿಟ್ವೀನ್ ಜನರಲ್ ಆ್ಯಂಡ್ ಸ್ಪೈನಲ್ ಅನಸ್ಥೀಶಿಯಾ ಅಂತ. ನೆಕ್ಸ್ಟ್ ಸ್ಟೆರಿಲೈಸೇಷನ್ ಆ್ಯಂಡ್ ಡಿಸ್ಇನ್ಫೆಕ್ಷನ್ ಇದ್ರ ಮೇಲೆ ಕೂಡ ಕ್ವಶನ್ ಬರ್ಬೋದು. ಸೊ ಶಾರ್ಟ್ ನೋಟ್ ಅಂತ ಕೇಳ್ಬೋದು, ಮೆಥಡ್ಸ್ ಆಫ್ ಸ್ಟೆರಿಲೈಸೇಷನ್ ಅಂತ ಕೇಳ್ಬೋದು. ಓಕೆ. ಡಿಸ್ಇನ್ಫೆಕ್ಷನ್ ಆಫ್ ಆಪರೇಷನ್ ಥಿಯೇಟರ್ ಅಂತ ಕೇಳ್ಬೋದು, ಫ್ಯೂಮಿಗೇಷನ್ ಬಗ್ಗೆ ನಿಮಗೆ ಕೇಳ್ಬೋದು. ಸೊ ಇದು ಕೂಡ ರಿಪೀಟ್ ಆಗಿದೆ. ಓಕೆ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಅಸೆಪ್ಸಿಸ್ 11ನಲ್ಲಿ ಇದು ಕೇಳಿದ್ರು, ಇವಾಗಿನ ಕೇಳೋ ಚಾನ್ಸಸ್ನೂ ಇಲ್ಲ, ಬಟ್ ಒಂದ್ಸರಿ ನೀವು ನೋಡ್ಕೊಂಡಿಟ್ಕೊಳ್ಳಿ, ಯಾವುದು ಚಾನ್ಸಸ್ ತಗೋಬಾರ್ದು. ಓಕೆ. ನೆಕ್ಸ್ಟ್ ಪೋಸ್ಟ್ ಆಪರೇಟಿವ್ ಕೇರ್. ಸೊ ಪೋಸ್ಟ್ ಆಪರೇಟಿವ್ ಕೇರ್ ಡೈರೆಕ್ಟ್ ಪೋಸ್ಟ್ ಆಪರೇಟಿವ್ ಕೇರ್ ಅಂತ ನಿಮಗೆ ಕ್ವಶನ್ ಬರ್ಬೋದು, ಅಥವಾ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ ಅಂತ ಬರ್ಬೋದು. ಆ್ಯಂಡ್ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪ್ರಿವೆಂಟಿವ್ ಕೇರ್ ಅಂತ ನಿಮಗೆ ಬರ್ಬೋದು. ಓಕೆ. ಸೊ ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಏನಿದ್ದಾವೆ, ಪ್ರಿವೆನ್ಷನ್ ಆ್ಯಂಡ್ ಕೇರ್ ಆಫ್ ಪೋಸ್ಟ್ ಆಪರೇಟಿವ್ ಪೇಷಂಟ್ ಅಂತ ಈ ಥರ ಬರ್ಬೋದು. ಓಕೆ. ನೆಕ್ಸ್ಟ್ ಸರ್ಜಿಕಲ್ ಹ್ಯಾಂಡ್ ವಾಷಿಂಗ್. ಸೊ ಇದ್ರ ಕೂಡ ನಿಮಗೆ 4 ಮಾರ್ಕ್ಸಿಗೆ ಕೇಳ್ಬೋದು, ಸ್ಟೆಪ್ಸ್ ಅಥವಾ ಟೆಕ್ನಿಕ್ಸ್ ಅಂತ ಕೇಳ್ಬೋದು. ನೆಕ್ಸ್ಟ್
ಇನ್ಫ್ಯೂಷನ್ ಆ್ಯಂಡ್ ಟ್ರಾನ್ಸ್ಫ್ಯೂಷನ್. ಸೊ ಇದರೊಳಗಡೆ ನಿಮಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬಗ್ಗೆ 2016 ಒಳಗಡೆ ಕ್ವಶನ್ ಕೇಳಿದ್ರು 4 ಮಾರ್ಕ್ಸ್ಗೋಸ್ಕರ. ನೆಕ್ಸ್ಟ್ ನರ್ಸಸ್ ರೆಸ್ಪಾನ್ಸಿಬಿಲಿಟಿ ಇನ್ ಅಡ್ಮಿನಿಸ್ಟ್ರೇಷನ್ ಆಫ್ IV ಫ್ಲೂಯಿಡ್ಸ್, ಇದು 11 ಕೇಳಿದ್ರು. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಟ್ರಾನ್ಸ್ಫ್ಯೂಷನ್ ಆ್ಯಂಡ್ ಇನ್ಫ್ಯೂಷನ್ 15 ಕೇಳಿದ್ರು. ನೆಕ್ಸ್ಟ್ ಸುಚರಿಂಗ್. ಓಕೆ, ಸೊ ಸುಚರಿಂಗ್ ಮೇಲೆ ನೀವು 4 ಮಾರ್ಕ್ಸಿಗೆ ಬರೀರಪ್ಪ ಅಂತ ನಿಮಗೆ ಕ್ವಶನ್ ಬಂದಿತ್ತು. ನೆಕ್ಸ್ಟ್ ಡ್ರ್ಯಾಪಿಂಗ್ ಅಂದರೆ ಏನು, ಅದು ಕೂಡ ರೀಸೆಂಟ್ಲಿ ಬಂದಿದೆ. ಓಕೆ, ನೆಕ್ಸ್ಟ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಸ್ಲೇನಿಯಸ್. ಓಕೆ, ಸೊ ಯೂನಿಟ್ ವೈಸ್ ನೋಡಿದರೆ ಇವೆಲ್ಲ ಬರೋದು ನಿಮ್ಮ ಇಂಟ್ರೊಡಕ್ಷನ್ ಆ್ಯಂಡ್ ಪೆರಿ ಆಪರೇಟಿವ್ ನರ್ಸಿಂಗ್ ಕೇರ್ ಅಂತ ಇದೆಯಲ್ಲ, ಆ ಯೂನಿಟಲ್ಲಿ ಇವೆಲ್ಲ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ನಾವು ನೋಡೋಣ ಇಮ್ಯುನಿಟಿ, ಡೆಫಿನಿಷನ್ ಆಫ್ ಇಮ್ಯುನಿಟಿ, ಟೈಪ್ಸ್ ಆಫ್ ಇಮ್ಯುನಿಟಿ, ಕ್ಲಾಸಿಫಿಕೇಷನ್ ಆಫ್ ಇಮ್ಯುನಿಟಿ ಅಂತ ಬರ್ಬೋದು. ಓಕೆ, ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ 2012 ಇದು ಬಂದಿದೆ. ನೆಕ್ಸ್ಟ್ ಇನ್ಫ್ಲಾಮೇಷನ್ ಅಂದರೆ ಏನು, ಮೆನ್ಷನ್ ದಿ ಕಾಸಸ್, ಟೈಪ್ಸು, ಸ್ಟೇಜಸ್ ಆಫ್ ಇನ್ಫ್ಲಾಮೇಟರಿ ರಿಯಾಕ್ಷನ್, ಇದು ಕೂಡ ರಿಪೀಟ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಪೇನ್ ಅಂದರೆ ಏನು, ಟೈಪ್ಸ್ ಆಫ್ ಪೇನ್, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪೇನು, ನರ್ಸಸ್ ರೋಲ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಪೇನ್ ಅಂತ ಕೂಡ ಬರ್ಬೋದು. ನೆಕ್ಸ್ಟ್ ಎಲ್ಡರ್ಲಿ ಕೇರ್ ಅಥವಾ ಜೀರಿಯಾಟ್ರಿಕ್ ಕೇರ್ ಅಂತ ಹೇಳ್ತೀವಿ. ಓಕೆ, ಶಾರ್ಟ್ ನೋಟ್ ಆನ್ ಕಾಮನ್ ಹೆಲ್ತ್ ಪ್ರಾಬ್ಲಮ್ ಆಫ್ ಎಲ್ಡರ್ಲಿ ಅಂದರೆ ಓಲ್ಡ್ ಏಜ್ ಪೀಪಲ್ಸ್ಗೆ ಏನು ಪ್ರಾಬ್ಲಮ್ ಇರುತ್ತೆ ಅದ್ರ ಬಗ್ಗೆ ನೀವು ಬರೀಬೇಕು. ನೆಕ್ಸ್ಟ್ ಅದ್ರ ಬಗ್ಗೆ ಅದ್ರ ಮ್ಯಾನೇಜ್ಮೆಂಟ್ ಕೂಡ ನೀವು ಬರೀಬೇಕು. ಇದು ಕೂಡ ಜಾಸ್ತಿ ಸರಿ ರಿಪೀಟ್ ಆಗುತ್ತೆ, ಓದ್ಕೊಳ್ಳಿ. ನರ್ಸಿಂಗ್ ಪ್ರೋಸೆಸ್. ಓಕೆ, ಸೊ ಕೇರ್ ಪ್ಲಾನ್ ಹಾಕ್ತಿರಲ್ಲ ಅದೇ ನೀವು ಬರೀಬೇಕು. ಓಕೆ, ಸ್ಟೆಪ್ಸ್, ಫೇಸಸ್ ಆಫ್ ನರ್ಸಿಂಗ್ ಪ್ರೋಸೆಸ್. ಸೊ ರೀಸೆಂಟ್ಲಿ ಕೂಡ ಇದು ಕ್ವಶನ್ ಬಂದಿದೆ. ಓಕೆ, ಹೀಟ್ ಸ್ಟ್ರೋಕ್ ಅಂದರೆ ಏನು ಅಥವಾ ಎಕ್ಸಾಷನ್ ಅಂತ ನಿಮಗೆ ಕ್ವಶನ್ ಬರ್ಬೋದು. ನಿಮಗೆ 4 ಮಾರ್ಕ್ಸಿಗೆ ಕ್ವಶನ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಎರಡು ಕೂಡ ಹೀಟ್ ಸ್ಟ್ರೋಕ್ ಕೂಡ ಅವಾಗೆ ಬಂದಿದೆ ಆ್ಯಂಡ್ ಹೀಟ್ ಎಕ್ಸಾಷನ್ ಕೂಡ ನಿಮಗೆ 2011 ಬಂದಿದೆ. ಒಂದು ಆ್ಯನ್ಯುವಲ್ ಬಂದಿದೆ, ಒಂದು ಸಪ್ಲಿಮೆಂಟ್ರಿಯಲ್ಲಿ ನಿಮಗೆ ಬಂದಿದೆ. ಓಕೆ, ನೆಕ್ಸ್ಟ್ ಹೈಪೋವಾಲ್ಯೂಮಿಕ್ ಶಾಕ್ ಅಥವಾ ಫ್ಲೂಯಿಡ್ ವಾಲ್ಯೂಮ್ ಡೆಫಿಸಿಟ್ ಅಂತ ಬರ್ಬೋದು. ಓಕೆ, ಸೊ ಈ ಥರ ನಿಮಗೆ ಕ್ವಶನ್ ಬರ್ಬೋದು. ಸೊ ಇದು ಕೂಡ 11, 13 ಆ್ಯಂಡ್ 14 ಇದು ಬಂದಿದೆ. ನೆಕ್ಸ್ಟ್ ಇಲ್ನೆಸ್ ಆ್ಯಂಡ್ ಡಿಸೀಸ್, ಅನಾಫಿಲಾಕ್ಸಿಸ್ ಆ್ಯಂಡ್ ಅಫೆರೇಸಿಸ್ ಅಂತ ನಿಮಗೆ ಡಿಫ್ರೆನ್ಸಸ್ ಕೇಳ್ಬೋದು. ಮೊದಲು ಕೇಳಿದ್ರು 2012 ಬಟ್ ಇವಾಗ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಜಸ್ಟ್ ಡೆಫಿನಿಷನ್ ಆದರೂ ನೀವು ನೋಡ್ಕೊಂಡು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದರ್ಸ್ ಒಳಗಡೆ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ COVID-19 ಮ್ಯಾನೇಜ್ಮೆಂಟ್. COVID-19 ಅದರ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೇಳಿದ್ರು 2023 ಆ್ಯಂಡ್ 22 ಸೊ 24 ಆ್ಯಂಡ್ 25 ಕೇಳೋ ಚಾನ್ಸಸ್ ಏನಿಲ್ಲ. ಆವಾಗ COVID-19 ಏನಾಯಿತು ಫೇಮಸ್ ಆಗಿತ್ತು, ಅದಕ್ಕೋಸ್ಕರ ಕ್ವಶನ್ ಆ್ಯಡ್ ಮಾಡಿದರು. ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಓದೋ ಅವಶ್ಯಕತೆ ಏನಿಲ್ಲ ಅದ್ರದ್ದು. ನೆಕ್ಸ್ಟ್ ಟಾನ್ಸಿಲೈಟಿಸ್, ಇದು ಕೂಡ ಇಂಪಾರ್ಟೆಂಟ್ ಇದೆ. ಟಾನ್ಸಿಲೈಟಿಸ್ ಆ್ಯಕ್ಚುಲಿ ಇದು ಬರಬೇಕಾಗಿರೋದು ರೆಸ್ಪಿರೇಟರಿ ಸಿಸ್ಟಮ್ ಆರ್ ಡೈಜೆಸ್ಟಿವ್ ಸಿಸ್ಟಮ್, ಅಲ್ಲೇ ಬರಬೇಕಾಗಿತ್ತು. ಓಕೆ, ಸೊ ರೆಸ್ಪಿರೇಟರಿ ಸಿಸ್ಟಮ್ ಆರ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇದು ಬರಬೇಕಾಗಿತ್ತು. ಬಟ್ ಓಕೆ, ಸೊ ಇದರದ್ದು ರೀಸೆಂಟ್ಲಿ ಕೂಡ ಇದ್ರ ಕ್ವಶನ್ ಬಂದಿದೆ 2022 ಅದ್ರ ಮ್ಯಾನೇಜ್ಮೆಂಟ್ ಅದೆಲ್ಲ ಬರೀರಿ. ಲ್ಯಾಟೆಕ್ಸ್ ಅಲರ್ಜಿ ಅಂದರೆ ಏನು, ರೀಸೆಂಟ್ಲಿ ಬಂದಿದೆ. ನೆಕ್ಸ್ಟ್ ಡಿಫೆನ್ಸ್ ಅಗೇನ್ಸ್ಟ್ ಇಂಜುರಿ. ಸೊ ಮೀನ್ಸ್ ಡಿಫೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ಕೇಳ್ತಾ ಇದ್ದಾರೆ. ನಮ್ಮ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್, ನಾಟ್ ಮೆಂಟಲ್ ಹೆಲ್ತ್ ನರ್ಸಿಂಗ್ ಒಳಗಡೆ ಡಿಫೆನ್ಸ್ ಮೆಕ್ಯಾನಿಸಮ್ ಬರುತ್ತೆಲ್ಲ, ಅದು ಎಲ್ಲ ನಮ್ಮ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್. ಮೀನ್ಸ್ ಇನ್ಫ್ಲಮೇಟರಿ ಪ್ರೊಸೆಸ್ ಆಗಲಿ, ಇಮ್ಯುನಿಟಿ ಆಗಲಿ, ಅದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ವೆನೆಸೆಕ್ಷನ್ ಅಂದರೆ ಇದ್ರ ಬಗ್ಗೆ ಕೂಡ 2012 ಕೇಳಿದ್ದಾರೆ. ನೆಕ್ಸ್ಟ್ ಫಾರ್ಮಕಾಲಜಿ, ಡ್ರಗ್ಸ್ ಒಳಗಡೆ ರೂಟ್ಸ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಸೊ ಇದು ಕೂಡ ಕ್ವಶನ್ 2-3 ಟೈಮ್ಸ್ ರಿಪೀಟ್ ಆಗಿದೆ, ನೀವು ನೋಡ್ಬೋದು. 4 ಮಾರ್ಕ್ಸಿಗೆ ಕೇಳ್ತಾರೆ. ಶಾರ್ಟ್ ನೋಟ್ ಆನ್ ಅಡ್ಮಿನಿಸ್ಟ್ರೇಷನ್ ಆಫ್ ಡ್ರಗ್ಸ್ ಅಂತ ಕೇಳ್ಬೋದು. ಓಕೆ, ಸೊ ರೂಟ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ರೂಟ್ಸ್ ಅಂದರೆ ಯಾವ್ಯಾವ ರೂಟ್ನಿಂದ ನೀವು ಡ್ರಗ್ ಅಡ್ಮಿನಿಸ್ಟರ್ ಮಾಡ್ತೀರಾ. ಓಕೆ, ಸೊ ಓರಲ್ ರೂಟ್ ಇದೆ, ಸಬ್ಲಿಂಗ್ವಲ್ ಇದೆ, IM ಇದೆ, IV ಇದೆ, ಪ್ಯಾರೈಟಲ್ ರೂಟ್ ಇದೆ. ಓಕೆ, ಸೊ ಈ ಥರ ನೀವು ಎಲ್ಲ ರೂಟ್ ನೀವು ಬರೀಬೇಕು. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರಬೇಕು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ನಿಮ್ಮ GNM ಸೆಕೆಂಡ್ ಇಯರ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.